ಹಾಯ್ ಸ್ನೇಹಿತರೆ, ನಮಸ್ತೆ. ನಮ್ಮ ಸ್ನೇಹಿತರು ಒಬ್ಬರದು ಕುರಿ ಸಾಕಣೆ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ. ಯಾವುದು ಸರ್? ಹಾಂ ಆ ಕಡೆದು. ಹಾಂ ದೊಡ್ಡದು ಸೌತ್ ಆಫ್ರಿಕಾ ಬೀಡು. ಹಾಂ ಆ ಕಡೆಯಿಂದ ಬರ್ತೀನಿ ರೀ ಸರ್. ಇದು ಇದು ಬೀಟಲ್ಲ. ಯಾವ ಕಡೆದು ಇದು ಸರ್? ಇದು ಮೇಕೆ ಪಂಜಾಬ್ ಇದು ಪಾಕಿಸ್ತಾನದ್ದು. ಹಾಂ ಹಾಂ ಪಂಜಾಬಿಂದ ಇದರ ಅಪ್ಪ ಪಂಜಾಬ್. ಹಾಂ 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 ಮಗು ಅದ್ರ ಮಗು. ಇದು ಎಷ್ಟು ವರ್ಷದ ಮರಿ? ಇದು ಎಷ್ಟು ವರ್ಷದ ಮರಿ? ಇದು 1 ವರ್ಷದ ಮೇಲೆ 2 ತಿಂಗಳು ಅಷ್ಟೇ. 1 ವರ್ಷದ ಮೇಲೆ 2 ತಿಂಗಳು ಬೋಯ. ಹಾಂ 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 ಅದ್ರ ಮರಿಗಳು ಇವೆಲ್ಲ? ಅದು ಬೀಟಲ್. ಅದು ಬೀಟಲ್ಲು. ದೊಡ್ಡ ಮೇಕೆ ಎಲ್ಲ ಬೀಟಲ್ಲ? ಹಾಂ ಹೆಣ್ಣು ಮರಿ. ಬೋಯರ್ ಕ್ರಾಸ್ ಬೀಡು. ಇವನು ಭಾಳ ಫ್ರೆಂಡ್ಲಿ. ಇವನು ಭಾಳ ಫ್ರೆಂಡ್ಲಿ. ದೊಡ್ಡದು ಸೌತ್ ಆಫ್ರಿಕಾ. ಯಾವುದು? ಹೆಣ್ಣು ಇಲ್ಲಿದೆಯಲ್ಲ, ಬ್ರೌನ್ ಕಲರ್. ಬಿಜಾಪುರ್ ಬ್ರೌನಿ ಅಂತನಾ? ಇಲ್ಲ, ಬಿಜಾಪುರ್ದು ಮೌಳಿ. ಮೌಳಿ ಅಂತ ಇದು 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 ಹೇಳಿದ್ರೆ ಡಾರ್ಪರ್. ಇದು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಡಾರ್ಪರ್. ಓಕೆ. ಭೀಮಾ. ಹಾಂ ಸರ್. ಇವನು ಸೌತ್ ಆಫ್ರಿಕಾ ಬ್ರೀಡ್. ಇವನು ಕ್ಯಾಮರಾ ನೋಡ್ಕೊಳ್ಳಿ. ಇದು ಡಾರ್ಪರ್ ವೆರೈಟಿ. ಹಾಂ ಸರ್. F3. ಹಾಂ ಸರ್. 3ನೇ ಜನರೇಷನ್. ಇದು ಯಾವ ಊರು ಹೇಳಿದ್ರಿ? ಇದು ಡಾರ್ಪರ್ ಸೌತ್ ಆಫ್ರಿಕಾ ವೆರೈಟಿ. ಸೌತ್ ಆಫ್ರಿಕಾ ಕುರಿ ಇದು. ಸೌತ್ ಆಫ್ರಿಕಾ ಕುರಿ ನೋಡಿ ಸ್ನೇಹಿತರೆ, ಸೌತ್ ಆಫ್ರಿಕಾದಂತ ಇದು. 100 kg ಇದಾನೆ. 100 kg ಗಂಡು. ಇದು ಬ್ರೌನು. ಇವನು ಇದ್ದಂಗಿಲ್ಲ, ಇಲ್ಲಿ ಬಿಡಿ ಸರ್. ಇದು ಮೌಳಿ. ಇದು ಬಂದು ಬಿಜಾಪುರ್ ವೆರೈಟಿ. ಬಿಜಾಪುರ ವೆರೈಟಿ. ಹೆಣ್ಣು ಕುರಿ. ಇವನು ಡಾರ್ಕ್ ಬರ್ತಾನಲ್ಲ, ಇವನು ಗಂಡು ಕುರಿ. F3. ಥರ್ಡ್ ಜನರೇಷನ್ ಹಂಗಂದ್ರೆ ಸರ್? ಒರಿಜಿನಲ್ ಅಂದ್ರೆ F5. ಹಾಂ 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 ಹಾಂ. F6 ಒರಿಜಿನಲ್, F5 ಒರಿಜಿನಲ್. ಹಾಂ ಸರ್. ಇದು ಬಂದು 3ನೇ ಜನರೇಷನ್. ಅದರಲ್ಲಿ ಬ್ರೀಡ್ ಮಾಡಿರೋದು. ಬ್ರೀಡ್ ಮಾಡಿ ಬಂದಿರೋದು. ಅದು ಒರಿಜಿನಲ್ ಆಗ್ಬೇಕಂದ್ರೆ 5 ಲಕ್ಷ ಆಗ್ತಿತ್ತು. ಇದೇ ಕುರಿ. ಈಗ ಇದು ಅಂದ್ರೆ ಕಮ್ಮಿ. 80,000, 1 ಲಕ್ಷ, 1.5 ಲಕ್ಷ ತನಕ ಹೋಗುತ್ತೆ. 1.5 ಲಕ್ಷ ತನಕ ಹೋಗುತ್ತೆ. ನಾ ಕಾರ್ಡಾಗಲಿ 80,000. 80,000. 1.5 ವರ್ಷ ಆಯ್ತು. ನೆಲದಲ್ಲಿ ಬರ್ತಾವ? ಹಾಂ ಹಾಂ ಹಾಂ. ಅದರಲ್ಲೇ ಕಾಯಿ ಬರ್ತವೆ. ಅವು ಕಾಯಿ ಅವು ಪೀಚ್ ಆಗ್ತಾವೆ ಈಗ. ಹಾಂ ಅದು ಪೀಚ್. ಅವು ಕೆಳಗಡೆ ಬರ್ತವೆ, ಮೇಲ್ಗಡೆ ಬರಲ್ಲ. ಏಲಕ್ಕಿ ಪೀಚು ಬರ್ತಾ ಇದ್ದಾವೆ ಈಗ. ನೀವು ಕುಯ್ಕೊಂಡಿದ್ದೀರ ಆಲ್ರೆಡಿ? ತಿರ್ಗಾ ಹೊಸ್ದಾಗಿ ಬರ್ತಾ ಇದ್ದಾವೆ. ಪೀಚ್ ಈಗ ಬಿಡ್ತಾವೆ. ಇಲ್ಲೆಲ್ಲ ಮಾಡಿ ಹೊಂಟವಲ್ಲ, ನಾವೆಲ್ಲ ಕುಯ್ಕೊಂಡಿದ್ದೀರ? ಅವು ಈಗ ಹೊಂಟ್ತಾವೆ ಕಾಯಿ ಬಿಡಕ್ಕೆ. ಈಗ ಬರ್ತಾ ಇದ್ದಾವೆ. ಗೊತ್ತಾವೆ ಇವೆಲ್ಲ ಕಾಯಿ ಬಿಡೋ ಗೊನೆ. ಸರಿ ನೋಡಿ ಸ್ನೇಹಿತರೆ, ಬರ್ತಾವಂತೆ ಇವೆಲ್ಲ ಗೊನೆ. ಈಗ ಪೀಚ್ ಬಿಡ್ತಾವೆ. ಒಂಬಳೆ ಥರ ಈಗ ಪೀಚ್ ಬಂದಂಗೆ ಬರ್ತಾವೆ. ನೋಡಿ ಸ್ನೇಹಿತರೆ, ಆ ಥರ ಬರ್ತವೆ ಏಲಕ್ಕಿ ಕಾಯಿ. ನಾವು ಮೇಲ್ಗಡೆ ಬರ್ತವೆ ಅಂತ ನಾವು ತಿಳ್ಕೊಂಡಿದ್ವಿ, ಕೆಳಗಡೆ ಬರ್ತಾವೆ ನೋಡಿ. ಹಾಯ್ ಸ್ನೇಹಿತರೆ, ನಮಸ್ತೆ. ನೋಡಿ ಸ್ನೇಹಿತರೆ, ಇದು ಏಲಕ್ಕಿ ಗಿಡ. ನಮ್ಮ ಸ್ನೇಹಿತರೊಬ್ಬರು ಹಾಕಿದ್ದಾರೆ ತೋಟದಲ್ಲಿ. ಏಲಕ್ಕಿ ಗಿಡ ಇದು.